ಮೊದಲನೇದಾಗಿ ಇವತ್ತೇನು ಪೌರ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಮಾಡುವಂಥ ಪೌರ ಕಾರ್ಮಿಕರಿಗೆ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಅವ್ರಿಗೆ ಶುಭಾಶಯಗಳನ್ನು ಕೋರಿ, ಅದೇ ರೀತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೂ ಶುಭಾಶಯಗಳು ಮತ್ತು ಅವರಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಾ, ಇವತ್ತೇನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಅವರಿಗೆ ಕೌನ್ಸಿಲರ್ಗಳು, ಗೆದ್ದಂಥ ಕೌನ್ಸಿಲರ್ಗಳು ಇವತ್ತು ಎಲ್ಲೋ ಇದ್ದಾರೆ, ಬೇರೆ ಕಡೆ ಸೇರಿಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಏನಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಅವರು ಸೌಜನ್ಯಕ್ಕೆ ಆದ್ರೂ ಪೌರ ಕಾರ್ಮಿಕರಿಗೆ ಒಂದು ಶುಭಾಶಯ ತಿಳಿಸೋದಾಗ್ಲಿ ಅಥವಾ ಅವ್ರನ್ನ ಅಭಿನಂದಿಸೋದಾಗ್ಲಿ ಮಾಡಿಲ್ಲ. ಅವ್ರ ವಾರ್ಡಲ್ಲಿ ಕರೆಸಿ ಅವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ. ಅವರು ಆರೋಗ್ಯದ ಹಿತದೃಷ್ಟಿಯಿಂದ, ಅವರ ಕುಟುಂಬಗಳ ಹಿತದೃಷ್ಟಿಯಿಂದ ಭಾಳಷ್ಟು ಕುಟುಂಬಗಳು ಭಾಳಷ್ಟು ಬಡತನದಿಂದ ಕೂಡಿರ್ತವೆ. ಅವ್ರಿಗೆ ಇಂಥ ಸಂದರ್ಭದಲ್ಲಾದ್ರೂ ಕೌನ್ಸಿಲರ್ಗಳು ಅವ್ರಿಗೊಂದು ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸಿದ್ರೆ 100 ಆನೆ ಬಲ ಬಂದಷ್ಟು ಆಗ್ತದೆ. ನಮ್ಮ ಕೌನ್ಸಿಲರ್ಗಳು ಹೇಳಿದ್ರಪ್ಪ, ಒಂದು ಅಭಿನಂದನೆ ಸಲ್ಲಿಸಿದ್ರಪ್ಪ, ಶುಭಾಶಯ ಕೋರಿದ್ರು ಅಂತ. ಅದು ಕೂಡ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ನೂತನವಾಗಿ ಗೆದ್ದಿರ್ತಕ್ಕಂಥ ಕೌನ್ಸಿಲರ್ಗಳು ಸಲ್ಲಿಸದಿರ್ತಕ್ಕಂಥದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ಅವ್ರನ್ನ ಅಭಿನಂದನೆ ಮಾಡದೇ ಇರ್ತಕ್ಕಂಥದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ಆ ಪೌರ ಕಾರ್ಮಿಕರ ಪರವಾಗಿ ಇವತ್ತು ಎಲ್ಲೇ ಇದ್ರೂ ಕೂಡ ನೀವು ಅವರಿಗೆ ಶುಭಾಶಯಗಳನ್ನ ತಿಳಿಸದೇ ಇರ್ತಕ್ಕಂಥದನ್ನ ಯಾವ ಕಾರಣಕ್ಕೆ ತಿಳಿಸಿಲ್ಲ ಅನ್ನೋದನ್ನ ಜನಸಾಮಾನ್ಯರಿಗೆ, ಪೌರ ಕಾರ್ಮಿಕರಿಗೆ ತಿಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೌನ್ಸಿಲರ್ಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರೂ ಅಲ್ಲ, ಕೆಲವರು ಹೋಗಿರ್ತಕ್ಕಂಥವ್ರು, ಕೆಲವರು ಇಲ್ಲೇ ಇದ್ದಾರೆ ಕೌನ್ಸಿಲರ್ಗಳು. ಅವ್ರ ಬಗ್ಗೆ ಅಭ್ಯಂತರ ಇಲ್ಲ, ಅವ್ರವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಪಕ್ಷಾತೀತವಾಗಿ ಯಾರು ಇಲ್ಲಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ. ಯಾರು ಹೋಗಿದ್ದಾರೋ ಅವರು ಪೌರ ಕಾರ್ಮಿಕರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ವಾರ್ಡ್ಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ರಸ್ತೆಗಳು ಚರಂಡಿಗಳನ್ನ ವ್ಯವಸ್ಥೆನ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಏನು ಮಾಡಬೇಕು, ಅವೆಲ್ಲ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ, ಅವ್ರಿಗೆ ಆರೋಗ್ಯದ ಬಗ್ಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ, ಒಂದು ಮೋಟಿವೇಶನ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡಬೇಕಾಗಿತ್ತು. ನೂತನವಾಗಿ ಗೆದ್ದಿರ್ತಕ್ಕಂಥ ಕೌನ್ಸಿಲರ್, ಅದು ಮೊದಲನೇ ಚುನಾವಣೆ ಇದು. ಅದು ಯಾವುದೋ ಮಾಡಿದೆ, ಯಾವುದೋ ಅಧಿಕಾರಕ್ಕೆ ಹೋಗಿದಾರೋ ಅಥವಾ ಟೂರ್ ಹೋಗಿದಾರೋ ಏನೋ ಗೊತ್ತಿಲ್ಲ. ಬೇರೆಯವರು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಮಾತಾಡಲ್ಲ, ನಾವು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಕ್ಕಂಥವ್ರು. ಯಾರದು ಭಯದಿಂದ ಇವತ್ತು ಹೋಗಿ 11-12 ದಿವಸದಿಂದ ಔತ್ಕೊಂಡು ಕುಂತಿದ್ದಾರೋ ಬೇರೆ ಕಡೆ, ಅದೂ ಗೊತ್ತಿಲ್ಲ. ಅದನ್ನೆಲ್ಲ ಕೂಡ ಸ್ಪಷ್ಟವಾಗಿ ಜನಗಳ ಮುಂದೆ ತಿಳಿಸ್ಬೇಕು, ಜನಗಳಿಗೆ ತಿಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೇವೆ.